ನಟ ಜಗ್ಗೇಶ್ ಅವರು ಗುರುರಾಯರ ಪರಮ ಭಕ್ತರು. ತಮ್ಮ ಜೀವನದ ಪ್ರತಿ ಹಂತದಲ್ಲೂ ಶ್ರೀ ಗುರುರಾಯರನ್ನ ನೆನೆದು ಹೆಜ್ಜೆ ಇಡುವ ವ್ಯಕ್ತಿ. ಇತ್ತೀಚೆಗೆ ಅವರು ರಾಯರ ಮಠದಲ್ಲಿ ಕಸ ಗುಡಿಸಿ ಸೇವೆ ಸಲ್ಲಿಸಿದ್ದರು. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿತ್ತು. ವೈರಲ್ ಆಗಿದ್ದ ಫೋಟೋಗೆ ಹಲವಾರು ಕೊಂಕಾಡಿದ್ದರು. ಸದ್ಯ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಗುರುದ್ವಾರದಲ್ಲಿ ಪಾತ್ರೆ ತೊಳೆದು ಸುದ್ದಿಯಾಗಿದ್ದಾರೆ. ಈ ಎರಡೂ ವಿಚಾರಗಳನ್ನ ಕಂಪೇರ್ ಮಾಡಿ ನಟ ಜಗ್ಗೇಶ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಆ ಸಮಯದಲ್ಲಿ ನಡೆದ ಕೆಲ ಘಟನೆಗಳನ್ನ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಿರಿಯ ನಟ ಜಗ್ಗೇಶ್ ಅವರು ಬಹಳ ಜೀವನದಲ್ಲಿ ಕಷ್ಟ ನೋವುಗಳನ್ನ ಅನುಭವಿಸಿದ್ದು, ಈಗ ಅವರು ಅನುಭವಿಸುತ್ತಿರುವ ಸುಂದರ ಬದುಕನ್ನ ಹಂತ ಹಂತವಾಗಿ ಕಟ್ಟಿಕೊಂಡಿದ್ದಾರೆ. ಭಕ್ತಿ, ಶ್ರದ್ಧೆ, ಶಿಸ್ತು ಪಾಲಿಸಿಕೊಂಡು ಝೀರೋದಿಂದ ಹೀರೋ ಆಗಿ ಸುಂದರ ಬದುಕಿನ ಒಡೆಯನಾಗಿದ್ದಾರೆ. ಆಗಾಗ ತಮ್ಮ ಬದುಕಿನ ಅನುಭವದ ಬುತ್ತಿಯನ್ನ ಬಿಚ್ಚಿ ಸಾಕಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾನೆ ಇರ್ತಾರೆ. ಇತ್ತೀಚೆಗೆ ಗುರುರಾಯರ ಮಠದಲ್ಲಿ ಕಸ ಗುಡಿಸಿ ಅವರು ಸೇವೆ ಸಲ್ಲಿಸುತ್ತಿದ್ದ ಫೋಟೋ ಮತ್ತು ವಿಡಿಯೋವನ್ನ ಕದ್ದು ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು. ಇದು ವೈರಲ್ ಆಗಿತ್ತು. ಇದಕ್ಕೆ ಹಲವಾರು ಜನ ಕೊಂಕಾಡಿದ್ರು. ಈ ವಿಚಾರವಾಗಿ ಜಗ್ಗೇಶ್ ಅವರು ಬೇಸರ ಕೂಡ ಹೊರಹಾಕಿದ್ರು. ಸದ್ಯ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಪವಿತ್ರ ಗುರುದ್ವಾರದಲ್ಲಿ ತಟ್ಟೆ ತೊಳೆದು ಸುದ್ದಿಯಾಗಿದ್ದಾರೆ. ಸದ್ಯ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವ ಜಗ್ಗೇಶ್ ಅವರು ಸುದೀರ್ಘವಾದ ಬರಹದ ಮೂಲಕ ತಮ್ಮನ್ನ ಅಣುಕಿಸಿದವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಬಾಲಿವುಡ್ನ ಅತ್ಯಂತ ಜನಪ್ರಿಯರು ಮತ್ತು ಜೀವನದ ಮೌಲ್ಯಗಳನ್ನ ಒಳಗೊಂಡಂತಹ ನಟಿ ಅನ್ಸ್ಕೊಂಡಿದ್ದಾರೆ. ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ. ಹಾಲಿವುಡ್ ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿರುವ ಇವರು ಆಗಾಗ ಕುಟುಂಬದ ಜೊತೆ ಭಾರತಕ್ಕೆ ಬಂದು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ಕುಲದೈವವಾದ ಗುರುನಾನಕ್ರ ಮಂದಿರದಲ್ಲಿ ಗುರುದ್ವಾರಕ್ಕೆ ಭೇಟಿ ನೀಡಿ ಸೇವೆ ಸಲ್ಲಿಸಿದ್ದಾರೆ. ತಟ್ಟೆ ತೊಳೆದು ಸುದ್ದಿ ಕೂಡ ಆಗಿದ್ರು. ಪ್ರಿಯಾಂಕಾ ಚೋಪ್ರಾ ಶ್ರೀಮಂತ ನಟಿಯಾದ್ರು. ಆಲಯದಲ್ಲಿ ತಟ್ಟೆ ತೊಳೆದಿದ್ರು ಎಂದಾಗ ದೊಡ್ಡ ಸುದ್ದಿಯಾಗಿತ್ತು. ಜಗ್ಗೇಶ್ ರಾಯರ ಮಠದಲ್ಲಿ ಕಸಗುಡಿಸಿದ ಎಂದಾಗ ಜಾಲತಾಣದಲ್ಲಿ ಅಣಕವಾಯಿತು ಎಂದು ಸಾಲುಗಳನ್ನ ಶುರು ಮಾಡಿರುವ ಜಗ್ಗೇಶ್ ಅವರು ಮುಂದುವರೆದು ಹೀಗೆ ಬರೆದಿದ್ದಾರೆ. ಮನುಷ್ಯ ಸೇವಕನಂತೆ ಬಾಳಿದರೆ ದೇವರಿಗೆ ಪ್ರಿಯವಾಗಿ ಗ್ರಹ ದೋಷಗಳಿಂದ ನಿವೃತ್ತನಾಗುತ್ತಾನೆ. ನಮ್ಮ ಅಮ್ಮ ಈ ಪಾಠ ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಇಂದು ಅದನ್ನ ಪಾಲಿಸಿ ದೇವರ ಕೃಪೆಯಿಂದ ನನ್ನ ಬದುಕು ಶ್ರೀರಾಮ್ಪುರ ಫುಟ್ಪಾತಿನಿಂದ ಶುರುವಾಗಿ ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ, ಧನ್ಯೋಸ್ಮಿ ಎಂದು ಬರೆದುಕೊಂಡಿದ್ದಾರೆ. ನಟ ಜಗ್ಗೇಶ್ ಅವರು ಗುರುರಾಯರ ಪರಮ ಭಕ್ತರು. ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರೆ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.